ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈಗ ಇವತ್ತು ಡಿಸ್ಕಷನ್ ಮಾಡ್ತಿರುವಂತಹ ವಿಷಯ ಯಾವಪ್ಪ ಅಂತಂದ್ರೆ SSLC ನಂತರ ಬರುವಂತಹ ಇನ್ನೊಂದು ಪ್ರೊಫೆಷನಲ್ ಕೋರ್ಸ್ ಅಂದ್ರೆ ಬಹಳಷ್ಟು ಟ್ರೆಂಡಿಂಗ್ ಒಳಗಿರುವಂತಹ ಕೋರ್ಸಿನ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಆ ಕೋರ್ಸ್ ಯಾವಪ್ಪ ಅಂದ್ರ GTTC. ಸೊ ಆ ಕೋರ್ಸ್ ನಾವು ಇವತ್ತು ಡಿಸ್ಕಷನ್ ಮಾಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಿರಂಜನ್ ನಂಜೈನ್ಮಠ್ ಸರ್. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸೊ ಅವರು ಕೂಡ ಈಗಾಗಲೇ ಒಂದು ಗವರ್ಮೆಂಟ್ GTTC ಕಾಲೇಜ್ ಆಗಿರುವಂತಹ ಕೂಡಲ ಸಂಗಮದಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಲೆಕ್ಚರ್ ಆಗಿ. ಸೊ ಅವರ ಒಂದು ಎಜುಕೇಶನ್ ಏನಪ್ಪಾ ಅಂದ್ರೆ MTech ಪ್ರೊಡಕ್ಷನ್ ಟೆಕ್ನಾಲಜಿ ಆಗಿ ಅವ್ರನ್ನ ಮುಗಿಸಿದ್ದಾರೆ. ಸೊ ಅವ್ರ ಜೊತೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಅಂದ್ರೆ ಈ ಒಂದು GTTC ಮಾಡ್ಬೇಕಾದ್ರೆ ಏನನ್ನ ಎಲಿಜಿಬಿಲಿಟಿ ಹೊಂದಿರಬೇಕು, ಆ GTTC ಮಾಡ್ಬೇಕಾದ್ರೆ ಏನೇ ಡ್ಯೂರೇಷನ್ ಇರ್ತೈತಿ, ಆಮೇಲೆ ಅದರ ಜಾಬ್ ಆಪರ್ಚುನಿಟೀಸ್ ಗಳು ಯಾವ ತರ ಇರ್ತಾವು, ಅದರ ಸ್ಯಾಲರಿ ಸ್ಕೇಲ್ ಏನು, ಅದಾದ್ಮೇಲೆ ಆ ಒಂದು ಕೋರ್ಸ್ ನ ಮುಗಿಸಿದ್ಮೇಲೆ ನಾವು ಮುಂದೆ ಯಾವ ಹೈಯರ್ ಎಜುಕೇಶನ್ ತಗೋಬೇಕಂತ ಹೇಳಿ ಒಂದೊಂದಾಗಿ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ವಿಸಿಟ್ ಮಾಡಿದ್ರಲ್ಲ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಸರ್, ಈಗ ನಾವು ನಿಮಗೆ ಮೊದಲನೇ ಪ್ರಶ್ನೆ ಏನ್ ಕೇಳ್ತಾ ಇದೀವಿ ಅಂದ್ರೆ, ಈ GTTC ಅಂದ್ರೆ ಏನ್ ಸರ್? ನಮಸ್ಕಾರ. GTTC ಅಂತಂದ್ರೆ ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ತೀವಿ. ಇದಕ್ಕೆ ಕನ್ನಡದಲ್ಲಿ ನಾವು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಅಂತ ಹೇಳ್ತೀವಿ. ಕರ್ನಾಟಕದಾದ್ಯಂತ ಸುಮಾರು 32 GTTC ಕೇಂದ್ರಗಳಿವೆ. ಅದರಲ್ಲಿ ಕೂಡ ನಮ್ಮ ಬಿಜಾಪುರ ಮತ್ತು ಬಾಗಲಕೋಟೆ ಏಕೈಕ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕೂಡಲ ಸಂಗಮ GTTC. ಇಲ್ಲಿ ನಾವು ಡಿಪ್ಲೊಮಾ ತರಬೇತಿಯನ್ನ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀವಿ. ಇದು ಸಾಮಾನ್ಯವಾಗಿ SSLC ನಂತರ ಮಾಡುವಂತ ಡಿಪ್ಲೊಮಾ ಕೋರ್ಸ್ ಆಗಿದೆ. ನಮ್ಮ GTTC ಕೇಂದ್ರದಲ್ಲಿ ವಿಶೇಷವಾಗಿ ಕೌಶಲ್ಯತೆಗೆ ಹೆಚ್ಚು ಮಹತ್ವವನ್ನ ಕೊಡ್ತೀವಿ. ಹೌದಾ ಸರ್? ಅಂದ್ರೆ ಇವಾಗ ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ, ಈ ಒಂದು GTTC ಅಂದ್ರೆ ಕೌಶಲ್ಯಗಳನ್ನ ಕಲಿಸಿಕೊಡುವಂತ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಗೌರ್ಮೆಂಟ್ ಇಂದ ಮಾನ್ಯತೆ ಪಡೆದು ಕೌಶಲ್ಯವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವಂತ ಒಂದು ಕೋರ್ಸ್ಗೆ ನಾವೇನಂತೀವಿ ಅಂದ್ರೆ GTTC ಅಂತ ಕರಿತೀವಿ ಅಂತ ಹೇಳ್ತಾ ಇದ್ರೆ. ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ ನಾವು ಏನು ಪ್ರೀವಿಯಸ್ ಇಯರ್ ಒಳಗಡೆ ಕಲ್ತಿರ್ಬೇಕು ಸರ್? ಅಂದ್ರೆ ಯಾವ ಎಜುಕೇಶನ್ ನ ಮುಗಿಸಿರ್ಬೇಕಾಗ್ತದೆ ನಾವು? SSLC ಪರೀಕ್ಷೆ ಫಲಿತಾಂಶದ ನಂತರ ವಿದ್ಯಾರ್ಥಿಗಳಿಗೆ ನಾವು ಏನ್ ಮಾಡ್ತೀವಿ, ಪ್ರವೇಶಕ್ಕೆ ಕರಿತೀವಿ ಡಿಪ್ಲೊಮಾ ಕೋರ್ಸ್ಗಳಿಗೆ. ಪತ್ರಿಕೆ ಮೂಲಕ ಆಗಿರ್ಬೋದು ಅಥವಾ ಮಾಧ್ಯಮದ ಮೂಲಕ ಆಗಿರ್ಬೋದು. ವಿದ್ಯಾರ್ಥಿಗಳು ಏನೈತಿ ಈ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಹಾಕುದು. ನಂತರ ಏನೈತಿ ಮೆರಿಟ್ ಕಮ್ ರೋಸ್ಟರ್ ಪದ್ಧತಿ ಮೇಲೆ ವಿದ್ಯಾರ್ಥಿಗಳು ವಿವಿಧ ಡಿಪ್ಲೊಮಾ ಕೋರ್ಸ್ಗಳಿಗೆ ಆಯ್ಕೆ ಮಾಡ್ಕೋಬಹುದು. ಅಂದ್ರೆ ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ, GTTC ಅಡ್ಮಿಷನ್ ತಗೋಬೇಕಾದ್ರೆ ಗೌರ್ಮೆಂಟ್ ಇಂದ ಒಂದು ವೆಬ್ಸೈಟ್ ಒಳಗಡೆ, ಅಂದ್ರೆ ಗೌರ್ಮೆಂಟ್ ಅಲ್ಲಿ ಹೊಂದಿರುವಂತ GTTC ವೆಬ್ಸೈಟ್ ಒಳಗಡೆ ನಾವು ಕಾಲ್ಫರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದರೊಳಗಡೆ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಅವರು ಅದರ ಮೇಲೆ ಅಪ್ಲಿಕೇಶನ್ ಹಾಕ್ಬೇಕು. ಅದರ ಮೆರಿಟ್ ಮೇಲೆ ನಾವು ಏನ್ ಮಾಡ್ತೀವಿ ಅಂದ್ರೆ ಅಡ್ಮಿಷನ್ ತಗೋತೀವಿ ಅಂತ ಹೇಳ್ತಾ ಇದ್ರೆ. ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ಏನಾದ್ರು ಕ್ಯಾಟಗರೀಸ್ ವೈಸ್ ಏನಾದ್ರು ನೀವು ಪರ್ಸೆಂಟೇಜ್ ಗಳನ್ನ ತಗೊಂತೀರಾ? ಈಗ ಒಂದು ಡಿಪ್ಲೊಮಾ ಕೋರ್ಸ್ಗೆ 60 ಇಂಟೆಕ್ ಸ್ಟೂಡೆಂಟ್ ತಗೋಬೇಕನ್ನೋದು ಇರ್ತದೆ. ಸೊ ಅಲ್ಲಿ ನಾವು ಶೀಟ್ ಮ್ಯಾಟ್ರಿಕ್ಸ್ ಗಳನ್ನ ಮಾಡಿರ್ತೀವಿ. ಈ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ 13 ಶೀಟು, SC ST ವಿದ್ಯಾರ್ಥಿಗಳಿಗೆ 5 ಶೀಟು, ಅದರಲ್ಲಿ ಮತ್ತೆ 2A 2B 3B ಎಲ್ಲಾ ಕ್ಯಾಟಗರಿ ಏನೈತೆ ಒಂದೊಂದು ಶೀಟ್ಗಳನ್ನ ಆಯ್ಕೆ ಮಾಡಲಾಗಿದೆ. ಇದು ಹೈದರಾಬಾದ್ ಕರ್ನಾಟಕ ವೃಂದದವರಿಗೆ. ಇದೇ ರೀತಿಯಾಗಿ ನಾನ್ ಹೈದರಾಬಾದ್ ಕರ್ನಾಟಕ NHK ಅಂತ ಹೇಳ್ತೀವಿ. ಸೊ ಅಲ್ಲಿ ಕೂಡ ಏನೈತಿ ವಿವಿಧ ರೀತಿಯಲ್ಲಿ ಶೀಟ್ಗಳನ್ನ ಆಯ್ಕೆ ಮಾಡ್ಕೊಂತೀವಿ. ವಿಶೇಷವಾಗಿ 60 ಇಂಟೆಕ್ ಅಲ್ಲಿ 18 ವಿದ್ಯಾರ್ಥಿನಿಯರಿಗೆ ಪ್ರವೇಶ ಕೊಡಬೇಕು ಅನ್ನೋದು ಸರ್ಕಾರದ ನಿಯಮ ಇದೆ. ಅಂದ್ರೆ ಆತರ ಕೂಡ ಅದರೊಳಗಡೆ ಕೂಡ ಸ್ಪೆಷಲೈಸೇಷನ್ ಮಾಡಿದ್ರೆ, ಅಂದ್ರೆ 18 ಸೀಟ್ಗಳನ್ನ ನಾವು ಮಹಿಳೆಯರಿಗೆ ಕೊಡಬೇಕಂತ ಹೇಳಿ 60 ಸೀಟ್ ಒಳಗಡೆ. ಸೊ ಅದು ಗುಡ್ ಅಪರ್ಚುನಿಟಿ ಸೊ ವಿದ್ಯಾರ್ಥಿಗಳಿಗೆ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ಏನಾದ್ರು ಏಜ್ ಲಿಮಿಟ್ ಗಳಿದೆಯಾ? ಮಿನಿಮಮ್ ಏಜ್ ಏನಿದೆ, ಮ್ಯಾಕ್ಸಿಮಮ್ ಏನಿದೆ ಸರ್? SSLC ಸಾಮಾನ್ಯವಾಗಿ 16 ವಯಸ್ಸು ಇರುತ್ತೆ. 16 ವಯಸ್ಸದಿಂದ 18 ವಯಸ್ಸಿಗೆ ಆದವ್ರನ್ನ ತಗೋಬಹುದು. ಮ್ಯಾಕ್ಸಿಮಮ್ 35 ತನಕ ನಾವು. So usually we are seeing all the courses diploma in the diplomas we will only cut up in the 35 only. So ಹಂಗಾದ್ರೆ ಸೊ ಈಗ ಈ ಒಂದು ಕೋರ್ಸ್ ನ ನಾವು ಮಾಡಿದ್ವಿ ಅಥವಾ ನಮಗೆ ಏಜ್ ಲಿಮಿಟ್ ಹೇಳಿದ್ವಿ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡಿದ್ಮೇಲೆ ನಮಗೆ ಎಷ್ಟು ವರ್ಷ ಈ ಕೋರ್ಸ್ ನ ನಾವು ಕಲಿಬೇಕಾಗ್ತದೆ ಸರ್? ಇದು ನಮ್ಮ GTTC ಡಿಪ್ಲೊಮಾ ಕೋರ್ಸ್ ವಿಶೇಷತೆ ಏನು ಅಂತಂದ್ರೆ 3+1 ಇಯರ್ ಅಂತ ಹೇಳ್ತೀವಿ. ಏನ್ ಹಂಗಂದ್ರೆ 3+1 ಇಯರ್ ಅಂತಂದ್ರೆ 3 ವರ್ಷಗಳ ಕಾಲ ಏನಿದೆ ತರಬೇತಿಯನ್ನ ಕೇಂದ್ರದಲ್ಲಿ
ಪಡಿಬೇಕು. ಎಸ್ ಎಸ್ ಪ್ಲಸ್ 1 ವರ್ಷ ಅಂತಂದ್ರೆ ಔದ್ಯೋಗಿಕ ತರಬೇತಿಗೆ ಆಯ್ಕೆ ಆಗ್ತಾರೆ, ಅಂದ್ರೆ ಇಂಟರ್ನ್ಶಿಪ್ ಅಂತ ಹೇಳ್ತೀವಿ. ಓಕೆ, ವೆರಿ ಗುಡ್. 3 ವರ್ಷ ಮುಗಿದ್ರೊಳಗಡೆನೆ ವಿವಿಧ ಕಂಪನಿಗಳು ವಿದ್ಯಾರ್ಥಿಗಳನ್ನ ಸಂದರ್ಶನ ಮೂಲಕ ಆಯ್ಕೆ ಮಾಡಿ 1 ವರ್ಷಗಳ ಕಾಲ ಏನೈತಿ ತರಬೇತಿಯನ್ನ ಪಡೆಯುತ್ತಾರೆ. ಆ ಒಂದು ಅವಧಿಯಲ್ಲಿ ತಿಂಗಳಿಗೆ ಅವರಿಗೆ ಸ್ಟೈಫಂಡ್ ಕೊಡೋ ವ್ಯವಸ್ಥೆ ಇದೆ. 15,000-25,000 ತನಕ ಅವರಿಗೆ ಸ್ಟೈಫಂಡ್ ಕೂಡ ವ್ಯವಸ್ಥೆ ಮಾಡಿ. ಅಂದ್ರೆ ಇವಾಗ ಏನಾಗ್ತದೆ ಅಂದ್ರೆ ಈ ಡ್ಯೂರೇಷನ್ ನಾವು 3 ವರ್ಷ ಇವರು ಥೆರಟಿಕಲ್ ಅಂದ್ರೆ ಥೆರಟಿಕಲ್ ಇಟ್ ಮೀನ್ಸ್ ಬಿ ಪ್ರಾಕ್ಟಿಕಲ್ ಕಾಲೇಜ್ ಒಳಗಡೆ ಅವರು ತರಬೇತಿ ಪಡಿತಾರ 3 ವರ್ಷ. ನಮ್ಮ ಡಿಪ್ಲೊಮಾ ಪಾಠ್ಯಕ್ರಮ ಹೇಗಿದೆ ಅಂತಂದ್ರೆ 30ರಷ್ಟು ಥಿಯರಿ ಭಾಗ ಇದೆ, 70ರಷ್ಟು ಪ್ರಾಕ್ಟಿಕಲ್ ಇದೆ. ಅಂದ್ರೆ ಈ ವಿದ್ಯಾರ್ಥಿಗಳಿಗೆ ಯಾರು ಎಜುಕೇಶನ್ ಒಳಗಡೆ ಏನು ವೀಕ್ ಅನ್ಸ್ತಾರಲ್ಲ, ಸೊ ಆ ವಿದ್ಯಾರ್ಥಿಗಳು ಮಾಡೋದಕ್ ಬಹಳ ಅನುಕೂಲ ಇದೆ. ಅಂದ್ರೆ ಡಿಪ್ಲೊಮಾ ಬಹಳ ಸುಲಭವಾಗಿ ಮುಗಿಸ್ಬೋದು, ಯಾವುದೇ ರೀತಿ ಕಠಿಣ ಆಗೋದಿಲ್ಲ. ಅದೊಂದು ತಪ್ಪು ಕಲ್ಪನೆ ಇದೆ. ಸಂಪೂರ್ಣವಾಗಿ ಪ್ರಾಯೋಗಿಕ ಆಧಾರಿತವಾದಂತ ಪ್ರಾಕ್ಟಿಕಲ್ ಒಳಗಡೆ ಈ ಒಂದು ಕೋರ್ಸ್ ನ ಮುಗಿಸ್ಬೋದು 3 ವರ್ಷದವರೆಗೂ. ಅದಾದ್ಮೇಲೆ ನೀವೇ ಅವರನ್ನ ಟ್ರೈನಿಂಗ್ ಹಾಕ್ತೀರಾ ಪ್ಲಾಂಟ್ಸ್ ಒಳಗಡೆ, ಇಂಡಸ್ಟ್ರಿ ಒಳಗಡೆ. ಅಲ್ಲಿ ಕಲಿಬೇಕಾದ್ರವ್ರಿಗೆ ನೀವು ಸ್ಟೈಫನ್ ಕೊಡ್ತೀರಾ ಅಂದಂಗಾಯ್ತು. ವೆರಿ ಗುಡ್. ಅದೊಂದು ಬಹಳ ಇಂಪಾರ್ಟೆಂಟ್ ಆಗ್ತದೆ, ಯಾಕಂದ್ರೆ ವಿದ್ಯಾರ್ಥಿಗಳು ಕಲಿತಾನೆ ಸ್ಯಾಲರಿ ತಗೊಂಡ್ರೆ ದಟ್ ವಿಲ್ ಬಿ ಅ ಗುಡ್ ಥಿಂಗ್ ಟು ದ ಸ್ಟೂಡೆಂಟ್. ಸೊ ಹಾಗಾದ್ರೆ ಈ ಒಂದು ಸ್ಟೈಫನ್ ಹೇಳಿದ್ರೆ ಇಂಟರ್ನ್ಶಿಪ್ ಯಾವ ತರ ವರ್ಕ್ ಆಗ್ತದೆ ಸರ್? ಅಂದ್ರೆ ಎಷ್ಟು ಇಯರ್ ಇರ್ತದೆ, ಎಷ್ಟು ಯಾವ ತರ ಇರುತ್ತೆ? ನಮ್ಮಲ್ಲಿ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗಿರುವಂತ ಕಾರ್ಖಾನೆಗಳು ಹೇಗಿವೆ ಅಂತಂತಂದ್ರೆ, ಕಾರ್ಖಾನೆಯಲ್ಲಿ ಬರ್ತಕ್ಕಂತ ತರಬೇತಿ ವ್ಯವಸ್ಥೆ ಹೇಗಿದೆ ಅದೇ ಸಿಲೆಬಸ್ ಗಳನ್ನ GTTC ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಳುವಂತದ್ದು. ಹೊಸ ವಿಷಯಗಳೇನಾದ್ರೂ ಬಂದಿತ್ತು ಅಂತಂದ್ರೆ ಅದನ್ನ ಆಯ್ಕೆ ಮಾಡಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಕೊಡುವುದು. ಸೊ ಹಾಗಾಗಿ ಕಲಿತಂತ ವಿಷಯಗಳು ಸುಲಭವಾಗಿ ಕೈಗಾರಿಕಾ ಪ್ರದೇಶಗಳಲ್ಲಿ ಯಾವುದೇ ತರಬೇತಿ ವ್ಯವಸ್ಥೆ ಇಲ್ದೇನೆ ತಮ್ಮದೇ ಆದಂತ ಒಂದು ನಿರ್ದಿಷ್ಟ ದಾರಿಯಲ್ಲಿ ವೆರಿ ಗುಡ್. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಹೇಳಿ ಸರ್, ಇದ್ರೊಳಗಡೆ GTTC ಒಳಗಡೆ ಎಷ್ಟು ಕೋರ್ಸ್ಗಳು ಬರ್ತಾವ ಸರ್ ಅಂದಾಜು? ನಮ್ಮ GTTC ಕೋಲ್ಡ್ ಸಂಗಮದಲ್ಲಿ 3 ಲಾಂಗ್ ಟರ್ಮ್ ಕೋರ್ಸ್ಗಳು ಬರ್ತವೆ. ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ 2, ಮತ್ತೆ 3ನೇದು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ನಿಮ್ಮಲ್ಲಿ 3 ಕೋರ್ಸ್ಗಳು ಇದಾವೆ. 3 ಕೋರ್ಸ್ಗಳಿವೆ. ಸೊ ಇವನ್ ಹೊರತುಪಡಿಸಿ ಯಾವ ಕೋರ್ಸ್ಗಳು ಬರ್ತಾವೆ ಸರ್? ಇದನ್ನ ಬಿಟ್ಟು ಶಾರ್ಟ್ ಟರ್ಮ್ ಕೋರ್ಸ್ಗಳು ಅಂತ ಬರುತ್ತೆ. TRM ಅಂತ ಒಂದು ಕೋರ್ಸ್ ಬರುತ್ತೆ, ಟೂಲ್ ರೂಮ್ ಮಷಿನಿಸ್ಟ್ ಅಂತ ಹೇಳಿ. 1 ವರ್ಷಗಳ ತರಬೇತಿ. 8 ತಿಂಗಳ ಏನೈತಿ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನ ಕೊಡುವುದು. 2 ತಿಂಗಳ ಏನೈತಿ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಅಂತ ಸೇರ್ಕೊಳ್ತಾರೆ. ನಂತರ ಆಸ್ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಾರೆ. ಅಂದ್ರೆ ನೀವ್ ಹೇಳ್ತಾ ಇರೋದ್ರೆ ಈ ಕೋರ್ಸ್ಗಳು ಶಾರ್ಟ್ ಟರ್ಮ್ ಕೋರ್ಸ್ಗಳು ನೀವು 1 ವರ್ಷದೊಳಗಡೆ ನಾವು ಸರ್ಟಿಫಿಕೇಟ್ ನ ತಗೊಳ್ತೀವಿ ಅಂದಂಗ ಐತಿರುತ್ತೆ. ತಗೋಬಹುದು. 1 ವರ್ಷದೊಳಗಡೆ ಈ ತರ ಅವಕಾಶ ಇದೆ ಅಂದ್ರೆ ದಟ್ ವಿಲ್ ಬಿ ಹೆಲ್ಪ್ ಫಾರ್ ಸ್ಟೂಡೆಂಟ್ ವೆರಿ ಮಚ್. ಯಾಕಂದ್ರ ಈ 3 ವರ್ಷ ಮುಗಿಸೋಕಿನ ಮುಂಚೆ 1 ವರ್ಷದೊಳಗಡೆ ನಾವು ಸರ್ಟಿಫಿಕೇಟ್ ತಗೋಬಹುದಲ್ಲ. ತಗೋಬಹುದು. ಅಂದ್ರೆ ಇದು ವಿದ್ಯಾರ್ಥಿಗಳಿಗೆ ಕೆಲವರು ಓದ್ಲಿಕ್ಕೆ ಬರೀಲಿಕ್ಕೆ ಸ್ವಲ್ಪ ಕಠಿಣ ಆಗಬಹುದು. ಸೊ ಅಂತ ವಿದ್ಯಾರ್ಥಿಗಳಿಗೆ ಏನೈತಿ ವಿಶೇಷವಾಗಿ ಪ್ರಾಕ್ಟಿಕಲ್ ಸಿಸ್ಟಮ್ ಮಾತ್ರ ಅಳವಡಿಸಲಾಗಿದೆ. ಅದು ವಿವಿಧ ಯಂತ್ರಗಳನ್ನ ತರಬೇತಿಯನ್ನು ಕೊಡೋದು. ಸೊ ವಿದ್ಯಾರ್ಥಿಗಳು ಇದರಿಂದ ಸುಲಭವಾಗಿ ಕಲಿತಾರೆ ಮತ್ತು ಆಸಕ್ತಿಯಿಂದ ಕಂಪನಿಗಳಲ್ಲಿ ಪ್ರಾಕ್ಟಿಕಲ್ ಅಂದ ತಕ್ಷಣ ಹುಡುಗರಿಗೆ ಇಂಟ್ರೆಸ್ಟ್ ಬರೋದೇ ಅದ್ರೊಳಗಡೆ. ಥಿಯರಿಟಿಕಲ್ ಇದ್ದಲ್ಲಿ ಬಹಳ ಜಗ್ಗಾಡ್ತಾರೆ ಓದ್ಬೇಕಾದ್ರೆ. ಸೊ ಈ ಪ್ರಾಕ್ಟಿಕಲ್ ಇದ್ದರೆ ಬಹಳ ಇಂಟ್ರೆಸ್ಟ್ ಕೊಟ್ಟು ಕಲಿತಾರೆ ವಿದ್ಯಾರ್ಥಿಗಳು. ಸೊ ಹಾಗಾಗಿ ಈ ಒಂದು ಕೋರ್ಸ್ ನ ಮುಗಿಸಿದ್ವಿ. ಡ್ಯೂರೇಷನ್ ಆದ್ಮೇಲೆ ಈ ಒಂದು ಕೋರ್ಸಿಗೆ ಬರುವಂತಹ ಜಾಬ್ ಆಪರ್ಚುನಿಟೀಸ್ ಗಳೇನ್ ಸರ್? ಯಾಕಂದ್ರೆ ಯಾವುದೇ ವಿದ್ಯಾರ್ಥಿ ಯಾವುದೇ ಕೋರ್ಸ್ ಮಾಡಿದಾಗ ಮೊದಲನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಕೆಲಸ ನಾವ್ ಎಲ್ಲಿ ಮಾಡ್ತೀವಿ ಈ ಕೋರ್ಸ್ ನ ಮುಗಿಸಿದ ಮೇಲೆ ಅಂತ ಹೇಳಿ ಬಹಳಷ್ಟು ಗೊಂದಲಗಳಿರ್ತಾವ. ಸೊ ಹಾಗಾಗಿ ಈ ಒಂದು GTTC ಕೋರ್ಸ್ ನ ಮುಗಿಸಿದ್ರೆ ನಾವು ಎಲ್ಲಿ ಕೆಲಸ ಮಾಡೋದು, ಯಾವ ಒಂದು ಸೆಕ್ಟರ್ ಒಳಗಡೆ ಕೆಲಸ ಮಾಡ್ತೀವಿ ಸರ್? ನಾನು ಆಗ್ಲೇ ಹೇಳ್ದಂಗೆ 3ನೇ ವರ್ಷ ಮುಗಿದ್ರೊಳಗಡೆನೆ ಬೇರೆ ಬೇರೆ ಇಂಡಸ್ಟ್ರಿದವರು ನಮ್ಮಲ್ಲಿ ಬಂದು ವಿದ್ಯಾರ್ಥಿಗಳನ್ನ ಸಂದರ್ಶನ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಕ್ಯಾಂಪಸ್ ಸೆಲೆಕ್ಷನ್ ವೆರಿ ಗುಡ್ ಇನ್ಪ್ಲಾಂಟ್ ಟ್ರೈನಿಂಗ್ ಗೆ ಕಳಿಸ್ಕೊಂತೀವಿ. ಕನ್ನಡದಲ್ಲಿ ನಾವು ಔದ್ಯೋಗಿಕ ತರಬೇತಿ ಅಂತ ಹೇಳ್ತೀವಿ. ಈ ಟೂಲಿಂಗ್ ಸೆಕ್ಷನ್ ಅಲ್ಲಿ ಆಯ್ಕೆ ಆಗುವಂತದ್ದು, ಡಿಸೈನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಯ್ಕೆ ಆಗುವಂತದ್ದು, ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಆಯ್ಕೆ ಆಗುವಂತದ್ದು, ಮತ್ತೆ ಪ್ರೊಡಕ್ಷನ್ ಏರಿಯಾದಲ್ಲಿ ಆಯ್ಕೆ ಆಗುವಂತದ್ದು. ಸೊ ವಿದ್ಯಾರ್ಥಿಗಳ ಒಂದು ಆಸಕ್ತಿ ಮೇರೆಗೆ ಅವರ ಒಂದು ಪರಿಶ್ರಮವನ್ನ ನಾವು ಪರಿಗಣಿಸಿದ ಮೂಲಕ ಆ ವಿದ್ಯಾರ್ಥಿಗಳನ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಆಯ್ಕೆ ಮಾಡ್ಕೊಂತಾರೆ. ಸೊ ಅಲ್ಲಿ ಅವ್ರೇನೈತಿ ತಮ್ಮ ಕೌಶಲ್ಯಗಳನ್ನ ತೋರಿಸ್ಕೋಬಹುದು. ತೋರಿಸ್ಕೋಬಹುದು. ಸೊ ಅಂದ್ರೆ ಈಗ ನಾನು ನಂದು ಡೌಟ್ ಏನಪ್ಪಾ ಅಂತಂದ್ರೆ,
ಸೊ ಇವ್ರೇನಾದ್ರೆ ಈಗ ಕೌಶಲ್ಯ ಹೇಳಿದ್ರಿ ಅಂದ್ರೆ ಅವ್ರು ಏನ್ ಇಂಟ್ರೆಸ್ಟ್ ಅಂತ ಸೊ ಡಿಸೈನ್ ಅಂತಂದ್ರೆ ಯಾವ ತರ ಬರ್ತದೆ ಸರ್, ಆಮೇಲೆ ಕ್ವಾಲಿಟಿ ಅಂತ ಹೇಳಿದ್ರಿ ನೀವು, ಕ್ವಾಲಿಟಿ ಅಂದ್ರೆ ಯಾವ ತರ ಅಂದ್ರೆ ಮೂರು ಡಿಪಾರ್ಟ್ಮೆಂಟ್ ಯಾವ ತರ ಅವ್ರು ಹುಡುಗರು ವಿದ್ಯಾರ್ಥಿಗಳಿಗೆ ಕೆಲಸ ಮಾಡಿ. ಈಗ ಡಿಸೈನ್ ಅಂತ ಬಂದ್ರೆ ವಿದ್ಯಾರ್ಥಿಗಳು ಏನೋ ಕನ್ವೆನ್ಷನಲ್ ಡ್ರಾಯಿಂಗ್ ಅಂತ ಕಲಿತಾರೆ. ಅದ ನಂತರ ಏನೈತಿ ವಿವಿಧ ಗಣಕ ಯಂತ್ರದ ಮೂಲಕ ಸಾಫ್ಟ್ವೇರ್ ಗಳನ್ನ ಉಪಯೋಗ ಮಾಡ್ಬೇಕಂತಾರೆ. ಅಂದ್ರೆ ಕೈಲಿಂದ ನಕ್ಷೆ ಬಿಡಿಸೋದ್ರ ಮೂಲಕ ಅದರಿಂದ ಮತ್ತೆ ಕಂಪ್ಯೂಟರ್ ಮೂಲಕ ಡ್ರಾಯಿಂಗ್ ಗಳನ್ನ ಕ್ರಿಯೇಟ್ ಮಾಡೋದು. ಸೊ ಅಲ್ಲಿ ಏನೈತಿ ವಿದ್ಯಾರ್ಥಿಗಳು ಡಿಸೈನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲಿಬಹುದು. ಯಾವುದೇ ಒಂದು ವಸ್ತುವನ್ನ ತಯಾರಿಸಬೇಕಾಗಿತ್ತು ಅಂತಂದ್ರೆ ಒಂದು ಪ್ರಿಪೇರ್ಡ್ ಪ್ಲಾನ್ ಬೇಕು. ಆ ಪ್ಲಾನ್ ಪ್ರಕಾರ ಏನೈತಿ ಕಂಪ್ಯೂಟರ್ ಮೂಲಕ ಆಮೇಲೆ ಡ್ರಾಯಿಂಗ್ ಶೀಟ್ ಮೂಲಕ ಏನೈತಿ ಡ್ರಾಯಿಂಗ್ಸ್ ನ ಡಿಸೈನ್ಸ್ ನ ಪ್ರಿಪೇರ್ ಮಾಡ್ತಾರೆ. ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅಂತಂದ್ರೆ ವಿವಿಧ ಏನು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂತ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ವರ್ನಿಯರ್ ಕ್ಯಾಲಿಪರ್ ಅಂತ ಬರ್ಬೋದು, ವರ್ನಿಯರ್ ಹೈಟ್ ಗೇಜ್ ಅಂತ ಬರ್ಬೋದು. ಅದೆಲ್ಲ ಎದಕ್ ಉಪಯೋಗ ಮಾಡ್ತಾರ ಅಂತಂದ್ರೆ ತಯಾರಾದಂತ ಪ್ರಾಡಕ್ಟ್ ಉತ್ಪನ್ನ ಏನಿದೆಯಲ್ಲ ಆ ಒಂದು ಪರಿಶೀಲನೆ ಮಾಡೋದು, ಸರಿಯಾದ ರೀತಿ ಅಳತೆಯಲ್ಲಿ ಇದೆ ಇಲ್ಲೋ ಅಂತ ಪರೀಕ್ಷೆ. ಅದು ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಕ್ಕಂಥದ್ದು. ಪ್ರೊಡಕ್ಷನ್ ಅಂತ ಬಂದಾಗ ವಿವಿಧ ಯಂತ್ರಗಳನ್ನ ಉಪಯೋಗಿಸ್ತೀವಿ. ಬೇರೆ ಬೇರೆ ತರ ಮಷಿನರೀಸ್ಗಳು ಇರ್ತವೆ. ಆ ಮಷಿನರೀಸ್ಗಳಿಗೆ ತರಬೇತಿಯನ್ನ ಪಡ್ಕೊಂಡಿರ್ತಾರೆ. ಒಂದು ಡಿಸೈನ್ ಅಲ್ಲಿ ಪ್ರಾಡಕ್ಟ್ ಡಿಸೈನ್ ತಗೊಂಡಿರ್ತೀವಿ, ಆ ಡಿಸೈನ್ ನ ಮಷಿನ್ ಮುಖಾಂತರ ಉತ್ಪಾದನೆ ಹೇಗ್ ಮಾಡೋದು, ಡಿಸೈನ್ಸ್ ಹೇಗ್ ಮಾಡೋದು ಅನ್ನೋದನ್ನ ನಾವು ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡಲಾಗುತ್ತೆ. ಓಕೆ ಸರ್. ಸೊ ಅದಾದ್ಮೇಲೆ ಇವ್ರಿಗೆ ಗೌರ್ಮೆಂಟ್ ಒಳಗಡೆ ಯಾವ ತರ ಎಂಪ್ಲಾಯ್ಮೆಂಟ್ ಸಿಗುವ ಸರ್ ಇವ್ರಿಗೆ ಜಾಬ್ಸ್? ಈಗ ಕೆಲವು ಬೆಳವಣಿಗೆಯಷ್ಟು ಸರ್ಕಾರಿ ವಲಯಗಳಲ್ಲಿ ವಿದ್ಯಾರ್ಥಿಗಳು ಉದ್ಯೋಗವನ್ನು ಪಡ್ಕೋಬಹುದು. ಉದಾಹರಣೆ HAL, BEML, ಈಗ ಹಲವಾರು ಸರ್ಕಾರಿ ಸಂಸ್ಥೆಗಳಿವೆ. ಸೊ ಅಂತಲ್ಲೆಲ್ಲ ಏನೈತಿ ವಿದ್ಯಾರ್ಥಿಗಳನ್ನ ಉದ್ಯೋಗವನ್ನ ಪಡ್ಕೊಳ್ಬಹುದು. ನಾವು ಹೆಚ್ಚಿಗೆ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಮಾತ್ರ ವಿದ್ಯಾರ್ಥಿಗಳನ್ನ ಜಾಸ್ತಿ ಆಗ್ತಾವ. ಅಂದ್ರೆ ಪ್ರೈವೇಟ್ ಕಂಪನೀಸ್ ಏನಿದಾವಲ್ಲ ಮಲ್ಟಿನ್ಯಾಷನಲ್ ಕಂಪನೀಸ್ ಅದರೊಳಗೆ ಪ್ಲೇಸ್ಮೆಂಟ್ ಜಾಸ್ತಿ ಆಗ್ತಾವ ಅಂತ ಹೇಳ್ತಾ ಇದ್ದೀವಿ. ಸೊ ಅದಾದ್ಮೇಲೆ ಈಗ ಪ್ರೈವೇಟ್ ಆಯ್ತು, ಆಮೇಲೆ ಗೌರ್ಮೆಂಟ್ ಜಾಬ್ ಹೇಳಿದ್ರಿ ನೀವು. ಸೊ ಈಗೇನಾದ್ರು ನಾವು ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡಕ್ ಇಷ್ಟ ಇಲ್ಲ, ನಮ್ದು ಗೌರ್ಮೆಂಟ್ ಜಾಬ್ ಆಗ್ಲಿಲ್ಲ, ಸೊ ಅಂತ ಟೈಮ್ ಒಳಗಡೆ ಇವ್ರೇನಾದ್ರು ಬಿಸ್ನೆಸ್ ಏನಾದ್ರು ಮಾಡಬಹುದಾ? ಈ GTTC ಮಾಡಿದ್ದಾರೆ. ಇಲ್ಲಿವರೆಗೂ ವಿದ್ಯಾರ್ಥಿಗಳು ಮೊದಲು ಏನೈತಿ ವಿವಿಧ ಕೈಗಾರಿಕೆಗಳಲ್ಲಿ ವಿಶೇಷತೆಯ ಅನುಭವಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ತಮ್ಮದೇ ಆದಂತ ಒಂದು ಕೈಗಾರಿಕಾ ಸಂಸ್ಥೆಗಳನ್ನ ಬೆಳೆಸ್ಕೊಂಡಿದ್ದು ಉದಾಹರಣೆಗಳು ಸಾಕಷ್ಟಿದೆ. ಸ್ವಂತ ಉದ್ಯೋಗ ಕೂಡ ಮಾಡಬಹುದು. ಎಸ್ ಸರ್. ಸೊ ಈ ತರ ಏನೋ ಇದೆ ಅಂದಂಗಾಯ್ತು. ಸೊ ಇದು ಜಾಬ್ ಆಪರ್ಚುನಿಟೀಸ್ ಗಳಾಯ್ತು. ಇನ್ನ ಮುಂದೆ ಬರೋದು ಏನಪ್ಪಾ ಅಂದ್ರ ಇವ್ರಿಗೆ ಈ ಒಂದು ಕೋರ್ಸ್ ನ ಮುಗಿಸಿ ಜಾಬಿಗೆ ಸೇರಿದ್ರು, ಅದಾದ್ಮೇಲೆ ಇವ್ರದ್ದು ಪ್ರೆಷರ್ ಇದ್ದಾಗ ಇವ್ರ ಸ್ಯಾಲ್ರಿ ಸ್ಕೇಲ್ ಏನ್ ಇರ್ತೈತಿ, ಅದಾದ್ಮೇಲೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದಂಗ ಇವ್ರದ್ದು ಸ್ಯಾಲ್ರಿ ಸ್ಕೇಲ್ ಏನ್ ಇರ್ತೈತಿ ಸರ್? ಈಗ ಡಿಪ್ಲೊಮಾ 3 ವರ್ಷ ಆದ ಬಳಿಕ ಇನ್ಪ್ಲಾಂಟ್ ಟ್ರೈನಿಂಗ್ ಅಂತ ಏನ್ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ, ಆ ಒಂದು ತರಬೇತಿ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ 15 ರಿಂದ 25,000 ತನಕ ಸ್ಟೈಫಂಡ್ ಅಂತ ಕೊಡ್ತಾರೆ. ಅಲ್ಲಿ ಅವರು ತರಬೇತಿಯ 1 ವರ್ಷ ಅವಧಿ ಮುಗಿದ ಬಳಿಕ ಅದೇ ಕಂಪನಿಯಲ್ಲಿ ಏನೈತಿ ಎಂಪ್ಲಾಯ್ ಆಗಿ ಸೇರ್ಕೋಬಹುದು. ಆಮೇಲೆ ಬೇಡ ಅಂತಂದ್ರೆ ಅವ್ರಿಗೆ ಒಳ್ಳೆ ಅಪರ್ಚುನಿಟಿ ಬೇರೆ ಬೇರೆ ಕಂಪನಿಗಳಲ್ಲಿ ಆಯ್ಕೆಗಳು ಇದ್ದು ಅಂತಂದ್ರೆ ಅಲ್ಲಿ ಕೂಡ ಅವ್ರು ಸೇರ್ಕೋಬಹುದು. ಇಲ್ಲ ಅಂತಂದ್ರೆ ನನ್ಗೆ ಹೈಯರ್ ಎಜುಕೇಶನ್ ಮಾಡೋ ಇಚ್ಛೆ ಇತ್ತು ಅಂತಂದ್ರೆ ಅಲ್ಲಿ ಕೂಡ ಏನೈತಿ ನೇರವಾಗಿ 2ನೇ ವರ್ಷಕ್ಕೆ BTech ಕೂಡ ಮಾಡ್ಕೋಬಹುದು. ಅಂದ್ರೆ ಇವ್ರಿಗೆ ಈ ಒಂದು GTTC ಮುಗಿಸಿದ್ರೆ ಹೈಯರ್ ಎಜುಕೇಶನ್ ಕೂಡ ಇರ್ತದೆ ಅಂತ ಹೇಳ್ತಾ ಇದ್ರಿ. ಹೌದು. ಸೊ ಏನೇನ್ ಇರ್ತದೆ ಸರ್ ಅದು ಹೈಯರ್ ಎಜುಕೇಶನ್? ಹೈಯರ್ ಎಜುಕೇಶನ್ ಇಲ್ಲಿ ಡಿಪ್ಲೊಮಾದಲ್ಲಿ ಅವ್ರು ಯಾವ್ದು ಆಯ್ಕೆ ಮಾಡ್ಕೊಂಡಿರ್ತಾರೆ ಸೊ ಅದೇ ಹೈಯರ್ ಎಜುಕೇಶನ್ ಮಾಡ್ಕೋಬಹುದು. ಉದಾಹರಣೆ ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ ವಿದ್ಯಾರ್ಥಿಗಳು ಕಲ್ತ್ರೆ BE ನಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಕೂಡ ಮುಂದೆ ಫಾರ್ವರ್ಡ್ ಏನ್ ಮಾಡಬಹುದು ಮಾಡಬಹುದು. ಈಗ ಇನ್ನೊಂದು ವಿಶೇಷತೆ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಡಿಪ್ಲೊಮಾದಲ್ಲಿ ಯಾವುದೇ ಕೋರ್ಸ್ ಮಾಡಿದ್ರು BE ನಲ್ಲಿ ಕೂಡ ಬೇರೆ ಬೇರೆ ಡಿಪ್ಲೊಮಾ ಕೋರ್ಸ್ ಮಾಡಬಹುದು ಅವಕಾಶ ಕೊಟ್ಟಿದ್ದಾರೆ. ಸೊ ಆ ತರ ಕೂಡ ಅವಕಾಶಗಳು ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನೀವ್ ಹೇಳಿದ್ರಿ ಸರ್ ಈ ಒಂದು ಎಜುಕೇಶನ್ ಮಾಡ್ಬೇಕಾದ್ರೆ ಎಲಿಜಿಬಿಲಿಟಿ SSLC ಮುಗಿದಿರ್ಬೇಕಂತ ಹೇಳಿದ್ರಿ. ಸೊ ಇನ್ ಕೇಸ್ ನಾವೇನಾದ್ರು ITI ಮುಗಿಸಿದ್ರೆ ಈ ತರ ಇದಕ್ಕೊಂದು ಎಂಟ್ರೆನ್ಸ್ ಕೂಡ ಇದೆ ಅಂತ ಹೇಳಿದ್ರಿ ನೀವು. ಸೊ ಅದ್ ಯಾವ ತರ ಇರ್ತಾರೆ ITI ಮುಗಿಸಿದವ್ರಿಗೆ, ಯಾವ ತರ ಎಜುಕೇಶನ್ ಇರ್ತವ್ರಿಗೆ? ITI 2 ವರ್ಷಗಳ ಕಾಲ ತರಬೇತಿ ಪಡೆದಂತ ವಿದ್ಯಾರ್ಥಿಗಳು ಯಾವುದೇ ಟ್ರೇಡ್ ಆಗಿರ್ಬೋದು ಅಥವಾ PUC ವಿಜ್ಞಾನ ಮಾತ್ರ ತೇರ್ಗಡೆ ಆಗಿರುವಂತ ವಿದ್ಯಾರ್ಥಿಗಳು
ನಮ್ಮ ಡಿಪ್ಲೊಮಾ ಕೋರ್ಸ್ಗಳನ್ನ ಆಯ್ಕೆ ಮಾಡಬಹುದು. ಡಿಪ್ಲೊಮಾ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡ್ಕೋಬಹುದು. ಅವರಿಗೆ ನಾವು 2+1 ಇಯರ್ ಅಂತ ಹೇಳ್ತೀವಿ. SSLC ಮೇಲೆ 3+1 ಇಯರ್ ಅಂತ ಹೇಳ್ತೀವಿ. PUC ವಿಜ್ಞಾನ ವಿದ್ಯಾರ್ಥಿಗಳಿಗೆ ಮತ್ತು ITI ವಿದ್ಯಾರ್ಥಿಗಳಿಗೆ 2+1 ಇಯರ್ ಒಂದ್ ವರ್ಷ ರೆಡ್ಯೂಸ್ ಆಗುತ್ತೆ. ನೇರವಾಗಿ 2ನೇ ವರ್ಷಕ್ಕೆ ಎಂಟ್ರಿ ಆಗ್ತಾರೆ ಅಂದಂಗೆ. ಸೊ ಸರ್, ಈಗ ನಾವೆಲ್ಲ ಡಿಸ್ಕಷನ್ ಮಾಡಿದೀವಿ, GTTC ಅಂದ್ರೆ ಏನಾದ್ರ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಗೊಂಡಿವಿ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಒಳ್ಳೆಯದು ಈ ಒಂದು GTTC ಕೋರ್ಸ್ ಅನ್ನ ಮಾಡೋದು ಕಂಪೇರಿಂಗ್ ಟು ದ ಅದರ್ ಕೋರ್ಸ್? ಸೊ ಯಾವ ತರ ಇದರೊಳಗಡೆ ಅವಕಾಶಗಳನ್ನ ತಗೋಬಹುದು, ಯಾವ ತರ ಇವರು ಜಾಬ್ ಪಡಿಬಹುದು? GTTC ಡಿಪ್ಲೊಮಾ ಕೋರ್ಸ್ ಬಹಳ ಉತ್ತಮವಾಗಿರುವಂತ ಆಯ್ಕೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತೇನೆ. ಯಾಕಂತಂದ್ರೆ ನಮ್ಮಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಎಂದೂ ಖಾಲಿ ಸುಮ್ನೆ ಕುಂತಿಲ್ಲ. ಏನು ತಮ್ಮದೇ ಆದಂತ ಒಂದು ಕೌಶಲ್ಯತೆ ಮೂಲಕ ಇಂಡಸ್ಟ್ರಿಗಳಲ್ಲಿ ಸಾಕಷ್ಟು ಪ್ರತಿಭೆಯನ್ನ ತೋರಿಸಿದಂತ ಉದಾಹರಣೆಗಳಿವೆ. ಈಗ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ನಮ್ಮಲ್ಲಿ ನಾವು ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಮಾಡ್ತಾ ಇದೀವಿ. ವಿವಿಧ ದೇಶಗಳಲ್ಲಿ ಏನೈತಿ ವಿದ್ಯಾರ್ಥಿಗಳನ್ನ ತಮ್ಮದು ಪ್ರತಿಭೆಯನ್ನ ತೋರಿಸಿ ಸಾಧನೆ ಮಾಡುವಂತ ಉದಾಹರಣೆ ಸಾಕಷ್ಟು ಮಾಧ್ಯಮಗಳಲ್ಲಿ ಕಂಡು ಬಂದಿದೆ. ಸೊ ಈ ರೀತಿ ಇನ್ನು ಬಹಳ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ, ಈಗ ರೀಸೆಂಟ್ ಆಗಿ ಮಂಗಳಯಾನ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನಾವು ಒಂದು ಇಸ್ರೋದವರಿಗೆ ಒಂದು ರೇಂಜ್ ರೋವರ್ ವೀಲ್ ಅದನ್ನು ಕೂಡ ನಾವು ತಯಾರು ಮಾಡಿಕೊಟ್ಟಂತ ಹೆಮ್ಮೆ. ವೆರಿ ಗುಡ್, ಗ್ರೇಟ್ ಸರ್. ವೀಲ್ ಅಂತ ಹೇಳ್ತೀವಿ. ಆ ವೀಲ್ ಅನ್ನ ನಾವು ಅವರಿಗೆ ತಯಾರಿಸ್ಕೊಡ್ತೀವಿ. ಆ ತರನು ಕೂಡ ಕೌಶಲ್ಯಗಳು ಕಳೆದಂತ ವಿದ್ಯಾರ್ಥಿಗಳು ಕೂಡ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ದಟ್ ವಾಸ್ ಅ ಗ್ರೇಟ್ ಥಿಂಗ್. ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗೆಲ್ಲ ನಾವು ಈ ಕೋರ್ಸಿನ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿವಿ. ಸರ್ ಕೂಡ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೂಡ ಒಂದೊಂದಾಗಿ ನಾವ್ ಏನೇನ್ ಕ್ವಶನ್ ಕೇಳಿದಿಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರು. ಸೊ ಈಗ ನಾವ್ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಯಾವೆಲ್ಲ ವಿದ್ಯಾರ್ಥಿಗಳು GTTC ಕೋರ್ಸ್ ನ ಮಾಡ್ಬೇಕು ಅನ್ಕೊಂಡಿದ್ದೀರಲ್ಲ, ಸೊ ಈಗ ನಮ್ಮ ಕೂಡಲ ಸಂಗಮ ಕಾಲೇಜ್ ಆಗಿರುವಂತಹ GTTC ಕಾಲೇಜ್ ಒಳಗಡೆ ಯಾವೆಲ್ಲ ಕೋರ್ಸ್ಗಳಿದಾವೋ ಅದರ ಹೊರತುಪಡಿಸಿನೂ ಕೂಡ ಟೋಟಲ್ ಆಗಿ GTTC ಕಾಲೇಜಸ್ ಒಳಗಡೆ ಎಷ್ಟು ಕೋರ್ಸ್ಗಳು ಇರ್ತಾವ ಅಂತೇಳಿ ಸರ್ ಈಗ ಹೇಳ್ತಾರೆ ಇನ್ನೊಂದ್ಸಾರಿ. ಸೊ ನಿಮ್ಗೆ ಯಾವ ಕೋರ್ಸ್ ಮಾಡ್ಬೇಕಂತೇಳಿ ಮುಂದೆ ಹೇಳ್ತೀನಿ. ಸರ್ ತಮ್ಮ ಕೋರ್ಸ್ಗಳು ಯಾವ್ದು ಅಂತ ಹೇಳಿ ಸರ್. ನಮ್ಮ GTTC ಕೂಡಲ ಸಂಗಮದಲ್ಲಿ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಹಾಗೂ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ 3 ಕೋರ್ಸ್ಗಳಿವೆ. ಕರ್ನಾಟಕದಾದ್ಯಂತ ಬಂದಾಗ 32 GTTC ಕೇಂದ್ರಗಳಲ್ಲಿ ಅರ್ಧದೇ ಆದಂತ ಕೇಂದ್ರದಲ್ಲಿ ಕೋರ್ಸ್ಗಳಿದೆ. ಒಟ್ಟಾರೆ 7 ಕೋರ್ಸ್ಗಳು ಕರ್ನಾಟಕದಾದ್ಯಂತ ನಾವು ಡಿಪ್ಲೊಮಾ ಕೋರ್ಸ್ಗಳನ್ನ ಪರಿಚಯನ ಮಾಡ್ತಾ ಇದ್ದೀವಿ. ಆಗ್ಲೇ ಹೇಳ್ದಂಗೆ 3 ಕೋರ್ಸ್ಗಳು ಬಿಟ್ಟು ವಿವಿಧ ಕೋರ್ಸ್ಗಳು ಅಂತಂದ್ರೆ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬರುತ್ತೆ, ಡಿಪ್ಲೊಮಾ ಇನ್ ಆಟೋಮೇಶನ್ ಅಂಡ್ ರೋಬೋಟಿಕ್ಸ್ ಅಂತ ಕೂಡ ಇದೆ, ಆಮೇಲೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕೂಡ ಇದೆ. ಅದೇ ರೀತಿಯಾಗಿ ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಕೂಡ ಇದೆ. ಈ ತರ 7 ಕೋರ್ಸ್ಗಳು ನಮ್ಮಲ್ಲಿ GTTC ದಲ್ಲಿ ತರಬೇತಿ ಕೊಳ್ಳಲಾಗುತ್ತೆ. ಅಂದ್ರೆ 7 ಕೋರ್ಸ್ಗಳು ಒಟ್ಟಾರೆ ಕರ್ನಾಟಕದಾದ್ಯಂತ ಇದಾವ ಅಂತ ಹೇಳ್ತಾ ಇದ್ದೀರಿ. ಓಕೆ. ಸೊ ವಿದ್ಯಾರ್ಥಿಗಳೇ, ಇದಾಗಿತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ GTTC. ಸೊ ಯಾವೆಲ್ಲ ವಿದ್ಯಾರ್ಥಿಗಳು GTTC ಕಾಲೇಜನ್ನ ಸರ್ಚ್ ಮಾಡ್ತಾ ಇದಿರಲ್ಲ, ಸೊ ಅಂದ್ರೆ GTTC ಒಳಗಡೆ ಕೋರ್ಸ್ ಗಳನ್ನ ಮಾಡ್ಬೇಕಂತಿದೀವ್ರಿ, ನಮಗ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ಯಾವೆಲ್ಲ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಒಳಗಿದ್ರಲ್ಲ, ಸೊ ಅವರಿಗೆ ಈ ವಿಡಿಯೋನ ಮಾಡಿದೀವಿ. ಯಾರಿಗಾದ್ರೂ ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚು ಇನ್ಫಾರ್ಮೇಶನ್ ಏನಾದ್ರು ಬೇಕಿದ್ರೆ ಕೆಳಗಡೆ ನಿಮ್ಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೊಟ್ಟಿರ್ತೀವಿ. ಸೊ ಅದಾದ್ಮೇಲೆ ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಸರ್ ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರ. ಇನ್ನೊಂದೇನಪ್ಪಾ ಅಂದ್ರ, ನಿಮ್ಗೆ ಯಾವುದೇ ಕೋರ್ಸಿನ ಬಗ್ಗೆ ಮಾಹಿತಿ ಬೇಕಾದ್ರೂ ನೀವು ಕಮೆಂಟ್ಸ್ ಒಳಗಡೆ ಕಮೆಂಟ್ ಮಾಡಿ, ಸರ್ ನಿಮ್ಗೆ ಟ್ಯಾಗ್ ಮಾಡ್ತೀನಿ, ಸೊ ಅವ್ರು ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರ. ಸೊ ವಿದ್ಯಾರ್ಥಿಗಳೇ, ಇದಾಗಿತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ GTTC. ಸೊ ತಮಗೂ ಕೂಡ ಧನ್ಯವಾದಗಳು ಸರ್, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರಿ. ಸೊ ನಮಗೂ ಕೂಡ ಇದ್ರ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ ಇತ್ತು ಮೊದಲಿಗೆ, GTTC ಅಂದ್ರೆ ಏನು, GTTC ಒಳಗಡೆ ಏನೇನು ಕೋರ್ಸ್ ಬರ್ತಾವು. ಸೊ ನಾವೇನಾಗಿದ್ದು ಅಂತಂದ್ರೆ, ಈ ITI GTTC ಡಿಪ್ಲೊಮೊ ಎಲ್ಲವೂ ಒಂದೇ ಅನ್ಕೊಂಡ್ಬಿಟ್ಟಿದ್ವಿ. ಸೊ ಅದ್ರ ಬಗ್ಗೆ ನೀವು ಸಂಪೂರ್ಣ ಮಾಹಿತಿ ಕೊಟ್ಟಾಗ ಗೊತ್ತಾಯ್ತು, ಸೊ ಅದ್ರೊಳಗಡೆ ಬರುವಂತ ಕೋರ್ಸಸ್ ಡಿಫರೆಂಟ್ ಆಗಿರ್ತಾವ ಅಂತೇಳಿ. ಸೊ ಇದಾಗಿತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್. So thank you for watching this video and please do subscribe our channel. Thank you.